ರಾಷ್ಟ್ರದ ಜನರ ನೆಮ್ಮದಿಯ ಬದುಕಿಗೆ ಸೈನಿಕರ ನಿಸ್ವಾರ್ಥ ಸೇವೆಯೇ ಕಾರಣ. ನಗರದಲ್ಲಿ ಶಾಸಕ ಡಾಕ್ಟರ್ ಸಿದ್ದು ಪಾಟೀಲ್. ರಾಷ್ಟ್ರದ ಜನ ಇವತ್ತು ಸುಖ, ಶಾಂತಿ, ನೆಮ್ಮದಿಯಿಂದ ಬದುಕುತ್ತಿದ್ದಾರೆ ಎಂದರೆ ಅದಕ್ಕೆ ದೇಶದ ಗಡಿಯಲ್ಲಿ ಹಗಲಿರುಳು ಎನ್ನದೆ ತಮ್ಮ ಪ್ರಾಣಪಣಕ್ಕಿಟ್ಟು ಸಲ್ಲಿಸುತ್ತಿರುವ ಸೈನಿಕರ ಸೇವೆಯೇ ಕಾರಣ ಎಂದು ಶಾಸಕ ಡಾಕ್ಟರ್ ಸಿದ್ದು ಪಾಟೀಲ್ ಅವರು ನುಡಿದರು. ನಗರದಲ್ಲಿ ಬುಧವಾರ ಮಧ್ಯಾಹ್ನ 1 ಗಂಟೆಗೆ ನಡೆದ ಮಾಜಿ ಸೈನಿಕರ ಕಚೇರಿಯಲ್ಲಿ ಅಭಿನಂದನಾ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿ, ಕಾರಣ ಸೈನಿಕರನ್ನು ಕೊಂಡಾಡಲು ಶಬ್ದಗಳೇ ಇಲ್ಲ. ಕಾರಣ ಅವರನ್ನು ದೇಶದ ಪ್ರತಿಯೊಬ್ಬ ನಾಗರಿಕರು ಗೌರವಿಸುವ ಮನೋಭಾವ ಮೂಡಿಸಿಕೊಳ್ಳಬೇಕು ಎಂದರು. ಈ ಸಂದರ್ಭದಲ್ಲಿ ಸಂಘದ ಗೌರವಾಧ್ಯಕ್ಷ ವೆಂಕಟರಾವ್ ತೆಲಂಗ್ ಅವರು ಸಹ ಮಾತನಾಡಿದರು. ಸಂಘದ ಅಧ್ಯಕ್ಷ ಅಮೃತರಾವ್ ರಾಜೇಶ್ವರ್, ಹಿರಿಯ ಸಲಹೆಗಾರ ಬಾಬುರಾವ್ ಸೂರ್ಯವಂಶಿ, ಪ್ರಧಾನ ಕಾರ್ಯದರ್ಶಿ ಅಶೋಕ್ ಕುಮಾರ್ ಪಾಟೀಲ್, ಕಾರ್ಯದರ್ಶಿ ಅಮೂಲ್ ಕುಲಕರ್ಣಿ, ಕೋಶಾಧ್ಯಕ್ಷ ವಿಠ್ಠಲರಾವ್ ರಾಜೇಶ್ವರ್, ಲೇಜೆಂಟ್ ಆಫೀಸರ್ ವೈಜನಾಥ್ ಬಿರಾದಾರ್, ಬಸವರಾಜ್ ನಿಂಬೂರ್ ಸೇರಿದಂತೆ ಸಂಘದ 55ಕ್ಕೂ ಅಧಿಕ ಜನ ಸದಸ್ಯರು ಈ ಸಂದರ್ಭಕ್ಕೆ ಸಾಕ್ಷಿಯಾದರು. ನಾವು ನಿಮಗೆ ಸನ್ಮಾನ ಮಾಡಬೇಕು, ನಮಗೆ ಆಗಬೇಡ್ರಿ. ಈಗ ನಾವು ಈ ಒಂದು ದೇಶಕ್ಕಾಗಿ ತಮ್ಮ ಪ್ರಾಣವ ಹಂಗೊನ್ನೆ ತೊರೆದು ತಮ್ಮ ಸಂಸಾರನ ಬಿಟ್ಟು ಹೋಗಿ ಇವತ್ತು ನಮ್ಮ ದೇಶಕ್ಕಾಗಿ ಕಾಯುವಂತ ಕೆಲಸ ಮಾಡಿದ ನಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರ ಅಂತಂದ್ರೆ ಬಹಳ ಹೆಮ್ಮೆ. ಅದಕ್ಕಾಗಿ ಈಗಾಗಲೇ ಸೈನಿಕರ ಬಗ್ಗೆ ಏನು ಹೆಚ್ಚಿಗೆ ಹೇಳಬೇಕಾಗಿಲ್ಲ, ಎಲ್ಲರಿಗೂ ಕೂಡ ಗೊತ್ತಿದ್ದ ಸಂಗತಿ. ಇವತ್ತು ನಾವೆಲ್ಲರೂ ಸುರಕ್ಷಿತವಾಗಿದ್ದೆವು, ನಮ್ಮ ದೇಶ ಸುರಕ್ಷಿತವಾಗಿದೆ. ನಾವೆಲ್ಲರೂ ಕೂಡ ನಮ್ಮ ಒಂದು ಡೆಮೋಕ್ರಸಿನಲ್ಲಿ ಇರ್ತೇವೆ ಅಂತಂದ್ರೆ ಅದಕ್ಕೆ ಯಾರ ಕಾರಣಭೂತ ಇದೆ ಅಂದ್ರೆ ನಮ್ಮ ದೇಶದ ಸೈನಿಕರಿಗೆ ಅದು ಹೆಮ್ಮೆಯಿಂದ ನಾವು ಹೇಳ್ಕೊಬೋದು. ಸೈನಿಕರೇ ಇರ್ತಿಲ್ಲ ಅಂತಂದ್ರೆ ನಮ್ಮ ದೇಶ ಯಾಕಡೆ ಹೋಗ್ತಾ ಇತ್ತು. ಇನ್ನ ಹಿಂದಕ್ಕೇನು ರಜಾಕರು ಸಮಯ ಆ ಪರಿಸ್ಥಿತಿ ಈಗೂ ಕೂಡ ಇರ್ತಾ ಇತ್ತು. ಇವತ್ತು ನಮ್ಮ ಸೈನಿಕರು ಇದಾರಂತೆ ನಾವೆಲ್ಲರೂ ಕೂಡ सुरक्षित अंत 75 में जो दवाखाना खोला उसके साथ साथ में जो है ना बीदर एसोसिएशन का मैं जो है ना फाउंडेशन डाला, तो उसी का फाउंडेशन का जो है ना अक्टूबर में 2025 में जो है ना गोल्डन जुबली सेलिब्रेशन